ಕನ್ನಡದೆ ಗೋವಿಂದ ಜನರ ವೇದ ಮಣಿಗೆ ಸಾಧು ನಿಜ ಗುಡಿಗೆ ಮಣಿಯುವೆನು ಸಾಧು ನಿಜ ಗುಡಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಶಿವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಹರಿನ ಶ್ರೀ ಜಗಸಿದ್ಧ ಸಿದ್ಧರುಣರಿಗೆ ನತನಪ್ಪೆ ಸಿದ್ಧರುಣರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಚ್ಚನಿಗೆ ತನಕ ಬಾಳ ಕೂಗುತ್ತ ನೆಪ್ಪವಿ ಶಾಸ್ತ್ರವೆಂಬುವ ಪರಿಗಳು ಬಾಳ ಶಕ್ತಿಯ ಶಿವ ಗರ್ಜನ್ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರಗಳು अनंत जन्म संप्राप्त कर्म बंध विदाहिने आत्मज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 5ನೆಯ ಸಂಧಿ 5ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸಗುಣ ಯೋಗದಲ್ಲಿ ಇಲ್ಲಿಯವರೆಗೂ ಮಹಾತ್ಮರು ಅನಂತ ವಾಕ್ಯಗಳನ್ನು ನಮ್ಮ ನಿಮ್ಮೆಲ್ಲರಿಗೂ ಬೋಧಿಸುತ್ತಾ ಬಂದಿದ್ದು, ಈ ಸೂತ್ರದಲ್ಲಿ ನಾವು ಬಹಳಷ್ಟು ಜನ ದೇವರ ಬಗ್ಗೆ, ಈಶ್ವರನ ಬಗ್ಗೆ, ಪರಮಾತ್ಮನ ಬಗ್ಗೆ ತಿಳ್ಕೊಂಡವ್ರು ಬಹಳ ಮಂದಿ ಇದ್ದೀವಿ, ಇಲ್ಲ ಅಂತಲ್ಲ. ಆದರೆ ಆ ಒಂದು ಈಶ್ವರನನ್ನ, ಪರಮಾತ್ಮನನ್ನ ನಾವು ಯಾವಾಗಲೂ ಪೂಜಿಸಬೇಕು, ಧ್ಯಾನಿಸಬೇಕು, ಅರ್ಚಿಸಬೇಕು ಅಂತ
ಸಕಲ ವೇದ ಉಪನಿಷತ್ತು ಆಗಮಗಳು ಕೂಡ ಎಲ್ಲರಿಗೂ ಹೇಳ್ತಾ ಬಂದವ, ನಾವು ಕೂಡ ಕೇಳ್ತಾ ಬಂದೀವಿ. ಇಲ್ಲಂತ ಅರ್ಥ ಅಲ್ಲ. ಇಲ್ಲಿ ಯಾವ ರೀತಿ ನಾವು ಪರಮಾತ್ಮನನ್ನ ತಿಳ್ಕೋಬೇಕು, ತಿಳ್ಕೊಂಡ ಮೇಲೆ ನಾವು ಪೂಜೆಯನ್ನು ಮಾಡಬೇಕು. ಕಾರಣ ಈಶ್ವರನ ಪೂಜೆಯನ್ನು ನಾವು ಮಾಡಬೇಕಾದ್ರೆ ಈಶ್ವರನ ಲಕ್ಷಣವನ್ನ ತಿಳ್ಕೊಂಡೇ ಮಾಡಬೇಕು. ಯಾರನ್ನಾದ್ರೂ ಸಂತೆಯಲ್ಲಿ ಬಜಾರದಲ್ಲಿ ಕೂಗ್ತೀವಂದ್ರೆ ಆತನ ಹೆಸರು ಗೊತ್ತಿದ್ದು ಕೂಗಿದರೆ ಸಾರ್ಥಕ ಆಗ್ತದೆ. ಆತ ಹೆಸರೇ ಗೊತ್ತಿಲ್ಲ, ಅಪೋ 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 ಅಂದ್ರೆ ಯಾರು ಮಾತಾಡ್ತಾರೆ? ನಿನ್ನ ಯಾರನ್ನ ಒಳ್ಳೆ ನೋಡ್ತಾರ, ತಿರುಗಿ ನೋಡ್ತಾರ? ಅದು ಹೇಗೆ ಅಸಾಧ್ಯವೋ ಅದೇ ರೀತಿ ನಾವು ಪರಮಾತ್ಮ ಹೇಗಿದ್ದಾನಂದ್ರೆ ಆ ಈಶ್ವರ ಪರಮಾತ್ಮನು ನಮ್ಮೆಲ್ಲರ ಸ್ವರೂಪನೇ ಆನ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂದ್ರೆ ದೇವರು ಹೊರಗಾನಂತ ಹೇಳಿದ್ರೇನು? ಯಾವ ಪ್ರತಿಯೊಂದು ಗಡಿಗೆ ಮಡಿಕೆಯಲ್ಲಿ ಮಣ್ಣೇ ಹೇಗಿದೆಯೋ, ಪ್ರತಿಯೊಂದು ಅಣುರೇಣು ತೃಣಕಾಷ್ಟದ ಜೀವರಾಶಿಗಳಲ್ಲಿ ಕೂಡ ಎಲ್ಲ ಜೀವಿಗಳ ಅಂತರಂಗದಲ್ಲಿ ದೇವರನ್ನ ಬಿಟ್ಟು ಈ ದೇಹ, ಈ ಜಗತ್ತು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದಾಗ ಆ ಒಂದು ಈಶ್ವರನ ಲಕ್ಷಣವನ್ನು ತಿಳ್ಕೋಬೇಕು. ಎಲ್ಲಿ ತಿಳ್ಕೋ? ಗುರುಶಾಸ್ತ್ರಾದಿಗಳಿಂದ. ಇಲ್ಲಿವರೆಗೂ ಉಪನಿಷತ್ತು, ವೇದ, ಆಗಮ, ಗುರುಗಳು ಏನ್ ಹೇಳ ನಿನಗೆ? ನೀನೇ ದೇವರಿದ್ದಿ, ನಿನ್ನಲ್ಲೇ ದೇವರಾನ, ನಿನ್ನಲ್ಲೇ ಪರಮಾತ್ಮನ ಅಂದಾಗ ಆ ರೀತಿ ನಾವು ಲಕ್ಷಣವನ್ನ ತಿಳಿದುಕೊಂಡು ಆ ಪರಮಾತ್ಮನ ಈಶ್ವರನ ಪೂಜೆಯನ್ನು ಮಾಡಬೇಕು. ಸುಮ್ಮನೆ ಮಾಡಿಲ್ಲ ಮಹಾತ್ಮರು. ಎಲ್ಲ ಹಿಂದೂ ಧರ್ಮದಲ್ಲಾಗಲಿ ಅನ್ಯ ಧರ್ಮದಲ್ಲಾಗಲಿ ಎಲ್ಲರಿಗೂ ಒಂದೊಂದು ದೇವರ ಇರುವಿಕೆಯನ್ನು ಕಲ್ಪನೆ ಮಾಡ್ಯಾರ. ಹಿಂದೂಗಳಿಗೆ ದೇವಾಲಯದಲ್ಲಿ, ಕ್ರೈಸ್ತರಿಗೆ ಚರ್ಚ್ಗಳಲ್ಲಿ, ಮುಸಲ್ಮಾನ್ ಬಾಂಧವರಿಗೆ ಮಸೀದಿಗಳಲ್ಲಿ ಅಂತ ಮಾಡ್ಯಾರ. ಎಲ್ಲರೂ ಮಾಡ್ತೀವಲ್ಲ. ಆದ್ರೂ ಆತ ಹೇಗಾನಂತ ತಿಳ್ಕೊಂಡು ಮಾಡ್ತೀವೇನು? ತಿಳಿಲಾರ್ದ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕಾಗಿ ಇಲ್ಲಿ ತಿಳಿದು ಮಾಡು ಅಂತ. ತಿಳಿದು ಮಾಡು. ನೀನು ಭಾವ, ಯಾವ ಭಾವದಿಂದ ನೋಡ್ತಿದ್ದಿ ಆ ಭಾವದಿಂದ ಪ್ರತಿಯೊಂದರಲ್ಲಿ ದೇವರು ಕೂಡ ಕಾಣಬಹುದು. ಸಾಮಾನ್ಯ ಭಾವದಲ್ಲಿ ಕಲ್ಲು ಕಂಡರೆ, ವಿಶೇಷ ಮಹಾತ್ಮರ ಭಾವದಲ್ಲಿ ಕಲ್ಲಿನಲ್ಲೇ ಲಿಂಗವನ್ನು ಕಂಡರು. ಅವ್ರು ಹೇಗೆ ನೋಡಿದ್ರು? ಆ ಕಲ್ಲನ್ನ ದೇವರ ಸ್ವರೂಪ, ಸಾಕ್ಷಾತ್ ದೇವರು ಅಂತ ಭಾವಕ್ಕೆ ತಂದು ಪೂಜೆ ಮಾಡಿದರು. ಸಾಕ್ಷಾತ್ ದೇವರು ಅಂತ. ಹಾಗೆ ನೀನು ಪೂಜೆಯನ್ನು ಮಾಡೋದು ಹೇಗಂದ್ರೆ, ಮಾಡು ಶಿವ ಅರ್ಚನೆಯ ಹೃದಯಾಬ್ಜದೋಳು ಆಡದೆ ಬೇರೊಂದು ಮತವನು. ಬೇರೆ ಮತದವರು ಅವರು ಅಲ್ಲಿ ದೇವರಾನ, ಇಲ್ಲಿಲ್ಲ ಅಂತ ಹೇಳೋರಾರ. ಮಂದಿರದಲ್ಲಿ ದೇವರಾನ, ಮಸೀದಲ್ಲಿ ಇಲ್ಲ ಅಂತ. ಮಂದಿರ ಮಸೀದಲ್ಲಿ ಇಲ್ಲ, ಚರ್ಚಲ್ಲಿ ಆನಂತ ಹೇಳೋರಾರ. ಈ ಮಂದಿರ, ಮಸೀದಿ, ಚರ್ಚ್ಗಳಲ್ಲೂ ಇಲ್ಲ. ಮೌಂಟ್ ಎವರೆಸ್ಟ್ ಅಂತಕ್ಕಂಥ ಹಿಮಾಲಯದಲ್ಲಿ ಅಲ್ಲಿ ಒಂದು ಸತ್ಯ ಲೋಕ ಅಂತದ, ಅಲ್ಲಿ ಪರಮಾತ್ಮ ಆನಂತ ಹೇಳುವ ಮತಗಳು ಉಂಟು.
ಆ ಮತದವರು ಯಾರಂದ್ರೆ ಬ್ರಹ್ಮಕುಮಾರಿ ಈಶ್ವರಿ ಅಂತ ಈಗ ನಡೆದದಲ್ಲ. ಅವರಲ್ಲಿ ಹೇಳ್ತಾರೆ, ಅವರು ಸಾಕ್ಷಾತ್ ಪರಮಾತ್ಮನ ಸತ್ಯ ದರ್ಶನವನ್ನ ನೀವು ಮೌಂಟ್ ಎವರೆಸ್ಟ್ ಶಿಖರದಲ್ಲಿ ನೀವು ನೋಡಬಹುದು, ಕಾಣಬಹುದು ಅಂತ ಅವರು ತಮ್ಮ ಅನುಯಾಯಿಗಳಿಗೆ ತಮ್ಮ ಮತದ ಅನುಸಾರವಾಗಿ ಬೋಧ ಮಾಡೋರಾರ. ಈ ರೀತಿ ಅನಂತ ವ್ಯಕ್ತಿಗಳು ಪರಮಾತ್ಮನನ್ನು ಕುರಿತು ಅನಂತ ರೀತಿ ಹೇಳಿದ್ರು ಕೂಡ ನೀನು ಏನು ಮಾಡು ಅಂದ್ರೆ ಮುಂದೆ ಹೇಳುವಂತ ಹೃದಯಾಬ್ಜಗಳು ಅಂದ್ರು. ನಿನ್ನ ಮನಸ್ಸಿನಲ್ಲೇ ಮಹಾದೇವ ಅಂದ್ರು. ನಿನ್ನ ಹೃದಯದಲ್ಲೇ ದೇವರಾನ. ನಮ್ಮೆಲ್ಲರ ಹೃದಯದಲ್ಲಿ ಆನಿಲ್ಲೀಗ. ಹಾಗಾಗಿ ಮುಂದೆ ಹೇಳುವ ಅಧಿಕಾರಿಯ ತಾರತಮ್ಯದಿಂದ ಬೋಧವನ್ನು ಮಾಡ್ತಾರೆ. ಮಾಯ ಹೊದ್ದದ ಬೋಧವನ್ನು ಶುದ್ಧ ಮತವಿಡಿದು ವೈಯಾರದಿಂದೆ ಭಾವಿಸಿ ತಾನು ಕಾಯಾದಿ ಕರ್ಣಾಂತರದೊಳು ಸದ್ಗುಣ ಸಮುದಾಯ ಅನುಗುಣದಿಂದೇ ಭಜಿಪದು ಅಂತ ಇಲ್ಲಿ ಹೇಳ್ತಾ ಬಂದ್ರು. ಹೇಗೆ ಭಜಿಸಬೇಕು ಅನ್ನೋದಕ್ಕೆ ಹಲವು ಮಾತುಗಳನ್ನ ಹೇಳ್ತಾ ಬಂದಾರ. ಅದರಲ್ಲಿ ಕೆಲವು ಮಾತುಗಳನ್ನ ಇಲ್ಲಿ ವಿಚಾರ ಮಾಡ್ತಕ್ಕಂಥದ್ದು. ಮಾಯೆ ಹೊದ್ದದ ಅಂದ್ರು. ಮಾಯೆ ಅಂದ್ರೇನು? ಅಜ್ಞಾನ ಅಂತ ಅರ್ಥ ಅಲ್ಲ. ಅಜ್ಞಾನ ಅಂದ್ರೇನು? ತಪ್ಪು ತಿಳುವಳಿಕೆ ಅಂತ ಅರ್ಥ. ಈ ರೀತಿ ನೀನು ಹೇಗೆ ಮಾಡು ಅಂತ ಹೇಳಿದ್ರೆ, ಯಾವ ಮಾಯೆಯಿಂದ ಆಚ್ಛಾದನಗೊಳ್ಳದ ಅಂದ್ರೆ ಶುದ್ಧ ಅಂತಃಕರಣದಿಂದ ಮಾಯಾ ಸಂಬಂಧ ಆವರಣವಿಲ್ಲದೆ ಅಂದ್ರು. ಮಾಯಾ ಸಂಬಂಧ ಏನೇನಾವ ಅಂದ್ರೆ ಬಾಳಸ್ತಾವ. ಮಾಯಾ ಸಂಬಂಧ ಕಾಯ ಅಂದ್ರೆ ಶರೀರ. ಶರೀರದಲ್ಲಿ ಬರೇ ಚರ್ಮ ಅಷ್ಟೇ ಇಲ್ಲ. ಚರ್ಮ, ರೋಮ, ಮಲ, ಮೂತ್ರ, ಎಲುಬು, ಮಜ್ಜ, ಸಪ್ತ ಧಾತುಗಳವಲ್ಲ. ಈ ಧಾತುಗಳ ಸಂಬಂಧ ಇಲ್ಲ ಅದಕ್ಕೇನು ಶರೀರದಲ್ಲಿ ಇದ್ದು ಶರೀರಕ್ಕೆ ಸಂಬಂಧ ಇಲ್ಲ. ಶರೀರದಲ್ಲಿರುವಂತ ರೋಮಗಳೇ, ರೋಮ ಅಂದ್ರೆ ಈ ಕೂದಲುಗಳು, ಇದಕ್ಕೆ ಸಂಬಂಧ ಅದೇನು? ಇದ್ಯಾವುದಕ್ಕೂ ಸಂಬಂಧ ಇಲ್ಲ. ಅಂದ್ರೆ ಅಸ್ತಿನೂ ಅಲ್ಲ, ಭಾತಿ ಅಂದ್ರೆ ಪ್ರಿಯ, ಆ ಮೂರು ಅಂತ. ಹೀಗಾಗಿ ಆವರಣವಿಲ್ಲದ ನಿತ್ಯ ಶುದ್ಧವಾದ ಚಿದ್ರೂಪನನ್ನ ಭಾವಿಸುತ್ತ ಮತ್ತೆ ಎಲ್ಲಿಗೆ ತಂದಿಟ್ರು? ಆವರಣವಿಲ್ಲದ ಅಂದ್ರೇನು? ನೀನು ಮಾಡುವಂತ ಈಶ್ವರನಿಗೆ ಗುಡಿ ಇಲ್ಲ, ಗುಂಡಾರ ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ. ಅದು ಈ ಲೋಕ ಆ ಲೋಕ ಅನ್ನುವಂಥ 14 ಲೋಕದಲ್ಲಿ ಯಾವುದೊಂದು ಲೋಕನೂ ಅಲ್ಲ. ಆ ಈಶ್ವರ ಅಂದ್ರೆ ಪರಿಪೂರ್ಣವಾಗಿ ಅಣುರೇಣು ತೃಣಕಾಷ್ಟದಲ್ಲಿ ತ್ರಿಣಯ ನಿರ್ಪನು ಎಂತೆಂದು ಭಜಿಸುವನಯ್ಯ ಅಂತ ಒಬ್ಬ ಭಕ್ತ ಹೇಳ್ತಾರೆ. ನಾನು ಯಾಕೆ ನಿನಗೆ ಪೂಜೆ ಮಾಡ್ತೀನಿ ಅಂದ್ರೆ ನೀನು ಇಲ್ಲದ ಜಾಗನೇ ಇಲ್ಲಲ್ಲ. ಪರಮಾತ್ಮ ಇಲ್ಲದ ಜಾಗ ಇಲ್ಲ. ಅದಕ್ಕೆ ಮುಳ್ಳಿನಳು ಎಳ್ಳಿನಳು ಗೊಳ್ಳು ಗೊನೆಯ ತುಟ್ಟ ತುದಿಯ ಕಲ್ಲಿನೋಳು ಇರ್ಪ. ಸರ್ವಜ್ಞ ಹೇಳ್ತಾನೆ. ಎಲ್ಲೆಲ್ಲ ಅಂದ್ರೆ ಮುಳ್ಳಿನಲ್ಲಿನೂ ಆನ, ಜೊಳ್ಳಿನಲ್ಲಿನೂ ಆನ, ಕಲ್ಲಿನಲ್ಲಿನೂ ಆನ. ಎಲ್ಲ ಕಡೆ ಇರುವಂತ ಪರಮಾತ್ಮನನ್ನ
ನೀನು ಒಂದೇ ಕಡೆ ಆನಂತ ಏನ್ ತಿಳಿದಲ್ಲ ಇದೇ ಆವರಣ ಅಂದ್ರ. ಆವರಣ ಅಂದ್ರೆ ಸೀಮಿತ ಮಾಡಿದಲ್ಲ. ಹಾಗಾಗಿ ಇಲ್ಲಿ ಮಹಾತ್ಮರು ಅನಂತ ರೀತಿ ವಿಚಾರವನ್ನ ಮಾಡಿ ಮಂತ್ರ ಬಗ್ಗೆ ನಿನ್ನೆ ಹೇಳೇನ ಇಲ್ಲಲ್ಲ. ಹೀಗೆ ನಾವು ಆವರಣ ರಹಿತವಾಗಿ ಇರುವಂತ ಆತ್ಮನನ್ನ ತಿಳಿಬೇಕಾಗಿತ್ತಂದ್ರೆ ಯಾರಿಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತದ್ರಿ ಅಂದ್ರೆ ಯಾರು ಶಾಸ್ತ್ರ ಕೇಳ್ಯಾರ ಗುರುಮುಖದಿಂದ ಅವರನ್ನ ಮಾತ್ರ ಸರಿಯಾಗಿ ತಿಳಿಲಿಕ್ಕೆ ಬರ್ತದೆ. ವಿನ ಉಳಿದವರಿಗೆ ತಿಳಿಲಿಕ್ಕೆ ಸಾಧ್ಯ ಅದೇನು? ಅವ್ರಿಗೆ ಸಾಧ್ಯ ಅದ ಎಲ್ಲಿ ಅಂದ್ರೆ ಮತ್ತೆಲ್ಲೇ ಮೊದಲು ಹೇಳ್ತಾ ಬಂದಿವಲ್ಲ, ಇಲ್ಲೇ ಅಂತ ಅಲ್ಲಿಗೆ ಹೋಗಿ ಆ ಪರಮಾತ್ಮನ ಈಶ್ವರನ ಪೂಜೆ ಮಾಡ್ತಕ್ಕಂಥವು ಬಹಳ ಮಂದಿ ಆರ. ಅದು ಇಲ್ಲಿ ಅವ್ರ ಮಹಾತ್ಮರು ಹೇಳಕತ್ತಿಲ್ಲ. ನೀನು ಈಶ್ವರನ ಪೂಜೆಯನ್ನ ಮಾಡು ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಾರ. ಕಾರಣ ಲಕ್ಷ್ಯವನ್ನ ಲಕ್ಷಿಸದೆ ಪೂಜೆ ಆಗಿ ಇರುವುದು ಅಂದ್ರೆ ಮಣ್ಣಿನ ಗಣಪತಿ ಆದ ದೇವರಲ್ಲ. ಮಣ್ಣಿನ ಅಲಂಕಾರ ಮಾಡ್ತಾರೆ, ಏನು ಬಂಗಾರದ ಮಾಡ್ತಾರೆ. ಮಣ್ಣಿನ ಗಣಪತಿಗೆ ಕಿರೀಟನೂ ಮಣ್ಣಿಂದೆ, ಆವರಣನೂ ಮಣ್ಣಿಂದೆ, ಖಡ್ಗನೂ ಮಣ್ಣಿಂದೆ, ಶಂಖನೂ ಮಣ್ಣಿಂದೆ, ಎಲ್ಲವೂ ಮಣ್ಣಿನ ಅಲಂಕಾರಗಳನ್ನ ಮಾಡಿದಂತೆ ಸ್ವರೂಪಭೂತವಾಗಿರುವ ಶಿವನನ್ನ ಕುರಿತು ಎಲ್ಲವೂ ಅವನ ಲಕ್ಷಣವಂತೆ ನಾವು ತಿಳಿದು ಭಜಿಸಬೇಕು. ಹಂಗ ತಿಳ್ಕಂತೇನು ನಾವು? ಹಂಗ ತಿಳ್ಕೊಂಡು ಮಾಡಂಗಿಲ್ಲ. ಇಲ್ಲಿ ಜಾತಿಗೊಬ್ಬ ದೇವರು, ಕುಲಕ್ಕೊಬ್ಬ ದೇವರು, ಮನೆ ದೇವರು ಬೇರೆ, ಹೊರಗಿನ ದೇವರು ಬೇರೆ, ಬೀಗರ ದೇವರು ಬೇರೆ, ಬಿಜ್ಜರ ದೇವರು ಬೇರೆ, ಈ ರೀತಿ ಅಲ್ಲ ಅಂತಾರೆ. ಯಾಕಂದ್ರೆ ಇದೆಲ್ಲವೂ ಕೂಡ ಭಗವನ್ನ ಸ್ವರೂಪ ಅಂತ. ಹೇಗೆ ತಿಳಿಬೇಕು? ಈಗ ಒಂದು ಗುಬ್ಬಿ ಅದಂತ ತಿಳ್ಕೋರಿ. ಗುಬ್ಬಿ ಅದು ಎಲ್ಲೋ ಒಬ್ಬ ಊರೊಳಗ ಇರುವಂತ ದೊಡ್ಡ ರೈತನ ಕಲ್ಲಿನ ಮನೆ. ಆ ಮನೆಯೊಳಗ ಗ್ವಾಡೆ ಒಳಗ ತಾನು ಒಂದು ಮನೆ ಮಾಡ್ತದ, ಹೆರವರ ಮನೆ ಅಂತಾರ. ಅವನ ಪಾಪ ಪುಣ್ಯಾತ್ಮರು ಕಿಂಡಿನೇ ಬಿಡ್ತಿದ್ರು. ಅವ್ರ ಪುಣ್ಯಾತ್ಮರು ಅದಕ್ಕಾಗಿ ಅವ್ರು ಏನು ಮಾಡಕ್ಕಿದ್ದಿಲ್ಲ. ಈಗಿನಂಗ ರೊಕ್ಕ ಇದ್ದಿಲ್ಲ, ಏನು ದಾನ ಧರ್ಮ ಮಾಡಕ್ಕೆ ಏನು ವ್ಯವಸ್ಥೆ ಇದ್ದಿಲ್ಲ. ಭಗವಂತ ಏನು ಕೊಟ್ಟನ ಅದರೊಳಗೆ ಇಷ್ಟು ತಾವು ಸೃಷ್ಟಿಯನ್ನು ಮಾಡಿ ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮನೆಯಲ್ಲಿ ಗೂಡು ಕಟ್ಟಿಕೊಂಡು ಇರಕ ಬ್ಯಾರೆ ಏನ್ ಬೇಕಾಗಿಲ್ಲ, ಆರಾಮಿರ್ಬೋದು. ಹೊಲದಾಗ ನೋಡಿದ್ರೆ ಎಲ್ಲೋ ಪುಣ್ಯಾತ್ಮರು ನಂತರ ಬಂದು ಮೆಟ್ಟ ಹಾಕಿ ಕವಣೆಗಲ್ಲಿ ಹಿಡಿದು ಹೊಲ ಕಾಯೋದು ಬಹಳ ಸ್ಮೆಲ್ ಬಂದು. ಅದಕ್ಕಿಂತ ಪೂರ್ವದಲ್ಲಿ ಏನಿದ್ದಿಲ್ಲ. ಏಸ್ ಗುಬ್ಬೆನ ಬರಲಿ, ಏಸ್ ಪಕ್ಷಿಗಳು ಬರಲಿ, ಎಷ್ಟು ಹಕ್ಕಿಗಳು ಬರಲಿ ತಿನ್ನಬೇಕು. ಕೆಲ ಮಂದಿ ಮತ್ತೆ ಅಲ್ಲಲ್ಲಿ ನೀರಿನ ಅರಮಟ್ಟಿಗೆ ಇಡ್ತಿದ್ರು. ತಿಂದ ಮೇಲೆ ನೀರು ಕುಡಿದು ಹೋಗ್ಬೇಕು. ಅವರ ಭಾವ ಹೆಂಗಿತ್ತು, ನಮ್ಮ ಭಾವ ಹೆಂಗ. ಒಂದ್ ಮರ್ದಿನ ಹೋಗಿ ಒಂದೇ ಕಾಳು ಏನ ತಿಂದಿತ್ತಂದ್ರೆ ಮರ್ದಿನ ಕವಣೆಗೆಲ್ಲ ಹೋಗ್ಬಿಡ್ತಾವಲಕ್ಕ. ಗುಬ್ಬಿ ತಿಂದ ಹಾಳು ಮಾಡ್ಯವಲ್ಲ ಅಂತ. ಆದ್ರೂ ಅದು ಮನೆ ಕಟ್ಟ್ಯದ. ಆದ್ರ ಭ್ರಮೆ ಏನಾಯ್ತು ಅದಕ್ಕಂದ್ರೆ ನನ್ನ ಮನೆ ಅಂತದು. ತಾನು ಮನೆ ಕಟ್ಟದೇನದು, ಹೆರವರ ಮನೆಯಲ್ಲಿ ಇರ್ಲಿಕ್ಕೆ ತಾನು ಜಾಗ ತಗೊಂಡು ಇದ್ದು ಆ ಮನೆನೇ ತಾನಂತು ಕಟ್ಟದೇನು ತಾನು. ಅದಂಗ ಈ ಜಗತ್ತು ಏನದ, ಇದು ಶಿವನ ಮನೆ. ಜಗತ್ತು ಅನ್ನುವಂಥದ್ದು ಶಿವನ ಮನೆ, ಇದು ಪರಮಾತ್ಮದಲ್ಲ. ಇದು
ಪರಮಾತ್ಮ ಬಿಟ್ಟ ಮೇಲೆ ನೀನು ಏನು ಮಾಡಿದ್ದಿ ನಿಂದು ಹೇಳಂತ ಪರಮಾತ್ಮ. ಏನು ಮಣ್ಣು ನೀನು ಮಾಡಿಲ್ಲ, ನೀರು ಮಾಡಿಲ್ಲ, ಗಾಳಿ ಮಾಡಿಲ್ಲ, ಬೆಂಕಿ ಮಾಡಿಲ್ಲ, ಆಕಾಶ ಮಾಡಿಲ್ಲ, ಇವಿಲ್ಲ ನೀನು ಉಳಿಯೋದಿಲ್ಲ. ಹಂಗೆ ಅವೆಲ್ಲವೂ ಮಾಡೋದು ಭಗವಂತನಿಂದ. ಆ ಭಗವಂತ ಕೊಟ್ಟಂತ ಸೃಷ್ಟಿ ಅವಕಾಶದಲ್ಲಿ ನಾವು ಒಂದು ಮನೆ ಕಟ್ಕೊಂಡಿ. ಗುಬ್ಬಿ ಹೆಂಗ ಅಲ್ಲಿ ಒಂದು ಮನೆ ಮಾಡ್ಯಾರ, ಅದ್ರಾಗ ನಾವು ಜಗತ್ತಿನಲ್ಲಿ ಒಂದು ಮನೆ ಮಾಡ್ಕೊಂಡ್ವಿ. ಈ ಮನೆಯಲ್ಲಿ ಆ ಮನೆಯಲ್ಲಿ ಗುಬ್ಬಿ ತನಗೆ ಬೇಕಾದಂಥ ಮರಿಗಳ ಜೊತೆಯಲ್ಲಿ ಸಂಸಾರ ಮಾಡೋದಿಲ್ಲ. ಸಂಸಾರ ಮಾಡ್ತದ, ಅದಕ್ಕೆ ಸಮಯ ಬಂದಾಗ ಬಾಲಾವಸ್ಥೆಯಲ್ಲಿ ಇಡ್ತದ, ಮತ್ತೆ ಕಾಳು ತರ್ತದ, ಬಾಯಾಗ ಇಡ್ತದ, ಹಾರಕ್ಕೆ ಬಂದಾಗ ದಬ್ಬುತ್ತದ, ಜೊತೆಗೆ ತಿರುಗಾಡ್ತದ. ಸ್ವಂತ ಹಾರಾಡಕ್ಕೆ ಯಾವಾಗ ಬರ್ತದ ಆ ಪಕ್ಷಿಗಳನ್ನ ಬಿಟ್ಟು ಬಿಡ್ತದ. ಅದು ನಂದು ಅಂತ ಅನ್ನಂಗಿಲ್ಲ. ಯಾವುದೇ ಪ್ರಾಣಿ ನೋಡ್ರಿ, ಎಷ್ಟು ಜ್ಞಾನ ಕೊಟ್ಟನ ಭಗವಂತ ಅಂತ ತಿಳ್ಕೊರಿ. ದೇಹ ಸುಮಾರಾದ, ಆದರೆ ವಿಶೇಷವಾದ ಒಂದು ಬುದ್ಧಿ ಕೊಟ್ಟನ ಅವಕ್ಕೆ. ನಾಯಿಗಳು ಎಷ್ಟೋ ಮರಿಗಳು ಹಾಕ್ತಾವ, ಹಂದಿ ಎಷ್ಟೋ ಮರಿಗಳು ಹಾಕ್ತಾವ, ಎಷ್ಟೋ ಪಕ್ಷಿಗಳು ಮರಿಗಳು ಹಾಕ್ತಾವ ಜಗತ್ತಿನಲ್ಲಿ. ತಾವು ಹಾಕಿದ ಮರಿಗಳನ್ನ ಮಾನವಗೆ ಹುಟ್ಟಿದಂಥ ತಂದೆ ತಾಯಿಗಳು ರಕ್ಷಣೆ ಮಾಡಕ್ಕೆ ಆಗದ ರೀತಿಯಲ್ಲಿ ಅವು ಬಹಳ ರಕ್ಷಣೆ ಮಾಡ್ತಾವ. ನಾಯಿ ಮರಿ ನೋಡ್ರಿ, ದೊಡ್ಡವಾಗತನ ಎಷ್ಟು ರಕ್ಷಣೆ ಮಾಡ್ತದ. ಹಂದಿ ಮರಿ ನೋಡ್ರಿ, ದೊಡ್ಡವಾಗತನ ಎಷ್ಟು ರಕ್ಷಣೆ ಮಾಡ್ತದ. ದನ ಕರುಗಳು ತಮ್ಮ ಹಸು ಕರುಗಳನ್ನು ದೊಡ್ಡವಾಗತನ ಕಾಲಲ್ಲಿ ಹಾಕಿಕೊಂಡು ಬೇರೆ ಯಾವುದೇ ಪ್ರಾಣಿಗಳಿಗೆ ತುತ್ತಾಗಲಾರ್ದಂಗ ಮತ್ತು ಬೇರೆ ಮೃಗಗಳಿಗೆ ಅವಕಾಶ ಆಗಲಾರ್ದಂಗ ಸಣ್ಣ ಮರಿಗಳನ್ನ ದೊಡ್ಡ ದನಗಳು ಮಧ್ಯದಲ್ಲಿ ಹಾಕಿಕೊಂಡು ತಿರುಗಾಡ್ತವ. ಆನೆಗಳನ್ನು ನೋಡ್ಬೇಕು ನೀವು. ಆನೆಗಳು ಸಣ್ಣ ಮರಿ ಹಾಕಿದ ತಕ್ಷಣ ಇಡೀ ಹಿಂಡ ಅಂತಕ್ಕಂಥದ್ದು ಮಧ್ಯದಲ್ಲಿ ಮರಿಯನ್ನು ಹಾಕೊಂಡೇ ತಿರುಗಾಡ್ತಾವ. ಕಾರಣ ಏನಂದ್ರೆ ಅದಕ್ಕೆ ಸ್ವಂತ ಬಲ ಇಲ್ಲ. ಯಾರಾದರೂ ಬಂದು ಏನಾದರೂ ಅದಕ್ಕೆ ತೊಂದರೆ ಮಾಡಬಹುದು ಅಂತಕ್ಕಂಥ ವಿಚಾರನ ಮಾಡ್ತಾವ. ಅಷ್ಟೆಲ್ಲ ಮಾಡಿ ಯಾವಾಗ ತಮಗೆ ರೆಕ್ಕೆ ಬಂತು, ತಮ್ಮ ಕಾಲ ಮೇಲೆ ತಾವು ನಿಂತು ಓಡಾಡ್ಲಿಕ್ಕೆ ಶುರು ಮಾಡಿದವು, ಅವ್ರ್ಯಾರು ನಾನು ಯಾರು ಗೊತ್ತೇ ಇಲ್ಲ. ಅದೇ ಹಡದ ನಾಯಿ ತನ್ನ ಮರಿಗಳ ದೊಡ್ಡವಾಗ ನನ್ನ ಮಕ್ಕಳಂತ ಗೊತ್ತಿಲ್ಲ ಅದಕ್ಕೆ. ಆ ಮರಿಗಳಿಗೆ ನನ್ನ ತಾಯಿ ಅಂತ ಅದಕ್ಕೂ ಗೊತ್ತಿಲ್ಲ. ಗೊತ್ತಾದೇನು? ನಿಮಗೆಲ್ಲ ಅನುಭವ ಅದ. ಆದ್ರೆ ಮನುಷ್ಯನಿಗೆ ಹೆಂಗ್ ಮಾಡೀವಿ, ಮನೆ ಕಟ್ಟಿದ ಮೇಲೆ ನಾವು ದೊಡ್ಡವರಾಗಿ ನಮಗೆ ಚಿಕ್ಕವರಿರುವಾಗ ಲಾಲನೆ ಪಾಲನೆ ಮಾಡ್ತಕ್ಕಂಥದ್ದು ಧರ್ಮ ಅದ. ಪ್ರಾಣಿಗಳ ಪಕ್ಷಿಗಳು ಮಾಡ್ತಾವ ಅಂದ್ರೆ ಮನುಷ್ಯ ಆದ್ಮೇಲೆ ಮಾಡಬೇಕಲ್ಲ, ಕರ್ತವ್ಯ ಅದು. ಎಷ್ಟು ದಿನ ಮಾಡವ ನೀನು? ಇಲ್ಲಿ ಪ್ರಶ್ನೆ ಅದ. ಅವು ಸ್ವಲ್ಪ ದಿನ ತಮ್ಮ ಕಾಲ ಮೇಲೆ ತಾವು ನಿಂತವಿಲ್ಲ, ತಮ್ಮ ಬದುಕು ತಾವು ಬಂದು ಅಲ್ಲಿ ಕಾಲು ಹಿಡಿದು ನಡೆಯುವಾಗ ಕೈ ಹಿಡಿದು ನಡೆಸಬಾರ್ದು. ಕಾಲು ಬಂದ ಹುಡುಗ ಕೈ ಹಿಡಿತಾರೆ ಯಾರನ್ನ? ಆಯ್ತು, ಒಂದು ಹಂತಕ್ಕೆ ಬಂದ ಮೇಲೆ ನಾವು ಬಿಟ್ಟಿವೇನು, ತಲೆ ಅಂತಾರ. ಇವು ಒಂದಲ್ಲ ತಲೆ ಅಂತಾರ ಹಿಡ್ಕೊಂಡಿ. ಆದರೆ ಅವು ಎರವರ ಮನೆಯನ್ನ ಉಪಯೋಗ ಮಾಡಿಕಿಡುವು, ಬದುಕಿದವು, ಬಾಳಿದವು, ಮತ್ತೆ ಬಿಟ್ಟುಕೊಟ್ಟು ಹೋಗ್ಬಿಟ್ಟು. ಹೌದಲ್ಲ? ನಾವು ಭಗವಂತನ ಮನೆ ಇದು, ಈಶ್ವರನ ಮನೆ ಇದು. ಆ ಮನೆಯಲ್ಲಿ ನಾವು ಏನೋ ಸಣ್ಣದೊಂದು ಮನೆ ಮಾಡಿಕೊಂಡು ನಾವು ಹೆಂಡರು ಮಕ್ಕಳು ಮೊಮ್ಮಕ್ಕಳಂತ ಇದ್ದೀವಿ. ಅದು ನಾವೇನು ತಿಳ್ಕೊಂಡಿವಿ, ಗುಬ್ಬಿ ನನ್ನ ಮನೆ ಅಂದಂತೆ ಇದೆಲ್ಲ ಧನ ಕನಕ ಆಸ್ತಿ ಅಂತಸ್ತು ನಂದು ಅಂತ ನಾವು ತಿಳ್ಕೊಂಡಿವಿ. ಎಲ್ಲಿ ಅದೋ ನಿಂದು? ಏನು ಮಾಡಿದ್ದಿ ನಿಂದಿರಕ್ಕಂತ? ಇದ್ರೊಳಗೆ ಏನು ಮಾಡಿದ್ದಿ? ಭೂಮಿ ನಂದಂತಿದ್ದ, ಏನು ಮಣ್ಣು ಮಾಡಿದ್ದಿ? ನೀರು ನಂದಂತ ಜಗಳ ಆಡ್ತಾರೆ ರಾಜ್ಯದಲ್ಲಿ. ನೀರು ಮಾಡ್ಯಾರ ಇವರು. ಆದರೆ ಅರಿವು ಎಷ್ಟು ಮರೆವಾಗಿದೆ ಅಂದರೆ ಇದೆಲ್ಲವೂ ಕೂಡ ಭಗವಂತನ ಸ್ವರೂಪ.
ಪರಮಾತ್ಮ ಸ್ವರೂಪ, ಎಲ್ಲರೂ ಪರಮಾತ್ಮನ ಮಕ್ಕಳು ಅಂತ ಭಾವನೆಯಿಂದ ನೀನು ಮಾಡಿದರೆ ಅದೇನಾಗ್ತದ, ಭಗವಂತನ ಗಣಪತಿ ಮಣ್ಣಿಂದ ಮಾಡಿ ಮಣ್ಣಿಂದ ಅಲಂಕಾರ ಮಾಡಿದಂಗ ಪರಮಾತ್ಮ ಸೃಷ್ಟಿಯನ್ನು ಮಾಡ್ಯಾನ. ಪರಮಾತ್ಮ ಮಾಡಿದ್ದು ಇವೆಲ್ಲ ತಗೊಂಡು ಆಭರಣ ಮಾಡ್ಯಾನ ಅಷ್ಟೆ. ಎಲ್ಲ ಜೀವರಾಶಿಗಳು ಒಂದು ಆಭರಣ. ಎಲ್ಲವೂ ಮಣ್ಣಿಗೆ ಸಂಬಂಧ ಇಲ್ಲ, ಮತ್ತೆ ಎಲ್ಲವೂ ಪರಮಾತ್ಮ ಸಂಬಂಧ ಇಲ್ಲ. ಆ ರೀತಿ ತಿಳಿದು ನೀನು ಅವನ ಲಕ್ಷಣೆಯಿಂದ ಪೂಜಿಸಿದರೆ, ಗಂಗಾ ನದಿಯನ್ನು ಪೂಜಿಸಲು ನೀರನ್ನು ಬೇರೆ ಕಡೆಯಿಂದ ತರದೆ ಗಂಗೆಯ ನೀರಿಂದಲೇ ಗಂಗೆಯನ್ನು ಪೂಜಿಸಿದಂತೆ. ಕೃಷ್ಣಾ ನದಿಗೆ ಹೋಗ್ತೀವಿ, ಸಂಕ್ರಮಣದಲ್ಲಿ ಎಲ್ಲಿ ಹೋಗ್ತೀವಿ, ಪೂಜೆ ಮಾಡ್ತೀವಿ. ಈಗ ತ್ರಿವೇಣಿ ಸಂಗಮ ಕುಂಭ ಮೇಳಕ್ಕೆ ಹೋಗ್ಯಾರ. ಅಲ್ಲಿ ಯಮುನಾ, ಸರಸ್ವತಿ, ಇನ್ನೊಂದು ಗಂಗೆ, 3 ನದಿ ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮದಲ್ಲಿ ಗಂಗೆ ಉಗಮ ಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿ ಬಂದರು. ಗಂಗೆಯನ್ನು ಪೂಜೆ ಮಾಡಬೇಕಾದ್ರೆ ಬೇರೆ ಕಡೆಯಿಂದ ನೀರು ಒಯ್ದು ಪೂಜೆ ಮಾಡ್ಯಾರ ನನ್ನಲ್ಲಿ. ಆ ಗಂಗೆ ನೀರನ್ನು ತಗೊಂಡು ಗಂಗೆಗೆ ಪೂಜೆ ಮಾಡ್ಯಾರ. ಹೌದಾ ಇಲ್ಲ? ನಾವು ಕೂಡ ಈಶ್ವರ ಅರ್ಪಣೆಯನ್ನ ಏನಾದ್ರೂ ಮಾಡಿವಂದ್ರೆ ನೀ ಕೊಟ್ಟದ್ದು ನಿನಗೇ ಅಂತ ಅರ್ಪಣೆ ಮಾಡಬೇಕು ವಿನಃ ನಂದು ಅಂತ ಮಾಡಿದ್ರೆ ಕೆಟ್ಟದ್ದು ನೋಡಂತ. ನಾವೆಲ್ಲಿ ಏನ್ ಮಾಡ್ತೀವಿ, ನಂದು ಅಂತ ಮಾಡ್ತೀವಲ್ಲ. ನಿಂದ ಏನಾದ ಅಂತ ಮಹಾತ್ಮರು ಅನಂತ ಮಾತುಗಳನ್ನ ಇಲ್ಲಿ ಹೇಳ್ತಾ ಬಂದಾರ. ಯಾಕಂದ್ರೆ ಇದು ಹೇಗೆ ಮಾಡು ಅಂತ ಹೇಳಿದ್ರೆ, ಅವರು ಅಭೇದದಿಂದ ಮಾಡು ಅಂದ್ರು. ಅಭೇದ ಅಂದ್ರೇನು? ಪರಮಾತ್ಮನಿಗೆ ಈ ನೀರಿಗೆ ಆಭರಣಕ್ಕೂ ಗಣಪತಿಗೂ ಭೇದ ಇಲ್ಲ. ಭೇದಿಲ್ಲ. ಗಂಗೆ ನೀರಿಗೆ ನಾ ಪೂಜೆ ಮಾಡುವ ಗಂಗೆಗೆ ಭೇದಿಲ್ಲ. ನಾನು ಮಾಡೋಂಥ ಈಶ್ವರಗ ನನಗ ಭೇದ ಇಲ್ಲ ಅಂತ ನೀ ಪೂಜೆ ಮಾಡಿದ್ರೆ ಅದು ಪೂಜೆ ಆಗ್ತದೆ. ಅದು ಪೂಜೆ. ಸುಮ್ಮನೆ ನಾವೇನಾದ್ರೂ ಪೂಜೆ ಮಾಡಿವಿ ಅಂದ್ರೆ ಯಾವ್ದು ಪೂಜೆ ಮಾಡಿದಂತ ಮಹಾತ್ಮರು ಅಂತಾರ. ಅದಕ್ಕಾಗಿ ಇಲ್ಲಿ ಅನಂತ ಮಾತುಗಳನ್ನ ಹೇಳ್ತಾ ಬಂದಾರ. ಅದರ ಪ್ರಕಾರನೇ ನಾವು ಕೂಡ ವಿಚಾರ ಮಾಡಿದಾಗ ಇಲ್ಲಿ ಆಸನವನ್ನು ಹಾಕಬೇಕು. ಆಧಾರ, ಒಂದು ದೇವ್ರ ಪೂಜೆ ಮಾಡಬೇಕಾದ್ರೆ ಆಸನ ಹಾಕ್ತವಲ್ಲ ಅವು, ಅದರಂತೆ ಇಲ್ಲಿ ಆಸನ ಹೇಗೆ ಹಾಕಂದ್ರೆ ಷೋಡಶೋ ಉಪಚಾರ ಅಂತನೂ ಕರೀತಾರೆ. 16 ರೀತಿಯ ಒಂದು ಉಪಚಾರದಿಂದ ಪೂಜೆಯನ್ನು ಮಾಡುವುದು ಅದು ನಿಜವಾದ ಪೂಜೆ ಅಂತ ಇಲ್ಲಿ ಹೇಳೋದು. ಪೂಜಾ ವಿಧಾನ ಇಲ್ಲಿ ಹರನೇ ಸರ್ವ ಆಧಾರನೆಂಬುದೇ ಆಸನ. ಮಾಡು ನೋಡಮ್ಮ ಪೂಜೆ, ಹೃದಯಾಬ್ಜಗಳು ಮಾಡಂದ್ರ ಹೊರಗಲ್ಲ. ಇಲ್ಲಿ ಹರನೆ ಅಂದ್ರೆ ಪರಮಾತ್ಮನೇ ಸರ್ವ ಆಧಾರನೆಂಬುದು ಆಸನವದು ಅಂದ್ರು. ಅಂದ್ರೆ ಆಸನ ಅಂದ್ರೆ ಕುಂದ್ರಿಸೋದು. ಏನಂತ ಕುಂದ್ರಿಸ್ತಿ? ಜಗತ್ತಿಗೆ ಆ ಪರಮಾತ್ಮನೇ ಆಧಾರ ಅಧಿಷ್ಠಾನ ಅಂತ ತಿಳ್ಕೊ. ಈಗ ಹೇಳಿದ್ನಲ್ಲ ನಾನು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯೂ ನಿಮ್ಮ ದಾನ. ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನು ಏನೆಂಬೆ ಅಂದ್ರವ್ರು. ಮಹಾತ್ಮ ಪ್ರಶ್ನೆ ಮಾಡ್ತಾರ ತಿಳಿಯಾದನ್ನು ಕುರಿತು. ಎಲ್ಲರೂ ಯಾರ್ದು? ಇಳೆಂದ್ರೆ ಭೂಮಿ ನಮಗೆ ಕೊಟ್ಟು ದಾನ. ಭೂಮಿಯ ಮೇಲೆ ಬೆಳ್ತಕ್ಕಂಥ ದವಸ ಧಾನ್ಯಗಳು ಅದು ಬೆಳೆ ಅಂತಕ್ಕಂಥ ಪರಮಾತ್ಮ ದಾನ.
ಇಳೆ ನಿಮ್ಮ ದಾನ, ಅದರ ಮೇಲೆ ಬೆಳೆದಂಥ ಧಾನ್ಯವು ನೀ ಕೊಟ್ಟ ದಾನ. ನೀ ಕೊಟ್ಟ ದಾನವನ್ನು ನಾನು ತಿಂದು ಮತ್ತೆ ಬೇರೆಯವ್ರನ್ನ ಕೊಟ್ಟವನ್ನ ಬಿಟ್ಟು ಬೇರೆಯವ್ರನ್ನ ಹೋಳ್ತಲ್ಲೇನು, ನಿನಗೇನು ಅನ್ಬೇಕು? ಕುನ್ಯಗಳೆಂಬೆ ಅಂದ್ರು. ನೀನು ಬಾಲಕ ಇದ್ದೆಪ್ಪ, ಕುನ್ಯ ಅಂದ್ರೆ ಅದಕ್ಕೆ ಹೋಗ್ಬೇಕಂತ. ಯಾಕಂದ್ರೆ ಕುನ್ನಿ ಶಬ್ದ ಬಹಳ ಚಂದ ಬೆಳೆಸ್ಯಾರ. ನಾಯಿಯ ಮೊಲೆ ಹಾಲು ನಾಯಿ ಮರಿಂಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ ಅಂದರ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇ ಅಯ್ಯ. ಅದಕ್ಕಾಗಿ ಕುನ್ಯ ಅಂತ ಬೆಳೆಸ್ಯಾರದು. ನೀ ಮಾಡಿದ್ದು ಏನದ, ನೀನು ಪರಮಾತ್ಮ ಸಲ್ಲಲ್ಲೋ ಮರೆಯ, ಬೇರೆ ಕಡೆ ಮಾಡಿ ಹಾಳಾಗುವುದಂತ ಅರ್ಥ. ಪರಮಾತ್ಮನನ್ನ ಬಿಟ್ಟು ಬೇರೆ ಯಾವುದಕ್ಕಾದ್ರೂ ಮಾಡಿದ್ದು ನಿನಗೇನು ಬಂದು ಲಾಭ ಏನಾಯ್ತಂತ ಮಾಡಬಾರ್ದಂತ ಅರ್ಥ ಅಲ್ಲ. ಮಾಡು. ಎಷ್ಟು ಮಾಡಬೇಕಂತ ನೇಮ ಹೇಳಿರಲಿಲ್ಲ. ಎಷ್ಟು ಮಾಡಬೇಕು, ಯಾರಿಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಹೇಳ್ಯಾರ. ಅದನ್ನ ಬಿಟ್ಟು ಮಾಡಿದ್ದು ಅಲ್ಲ. ಪರಿಪೂರ್ಣನೆಂದು ತಿಳಿದರೆ ಆಹ್ವಾನವು ಅಂದ್ರು. ಪರಮಾತ್ಮ ನಿನ್ನ ಪರಿಪೂರ್ಣ ಇದ್ದಪ್ಪ, ನೀನಿಲ್ಲ ಜಾಗನೇ ಇಲ್ಲ ಅಂತ ಯಾವಾಗ ನಿನ್ನ ಮನಸ್ಸಿನಲ್ಲಿ ಭಾವ ಬಂತಿಲ್ಲ, ಆಹ್ವಾನ ಅಂತ ಕರೆದ್ರೆ ನೀನು ಬಾಪ ಇಲ್ಲಿ ಕೂಂದ್ರು ಅಂತೇಳಿ ಅವ್ರನ್ನ ಕರೆದಂಗ, ಪರಮಾತ್ಮನ ಕರೆದಂಗ ನೀನು ಮನುಷ್ಯನೊಳಗೆ ಬರ್ತಾನ. ಅವಾಗ ನೀನು ಎಲ್ಲೇ ಇದ್ದಿ ಇಲ್ಲಿ ಬಾ ಅಂದ್ರೆ ಬರಂಗಿಲ್ಲ. ಇವ್ ನಾನು ಸಣ್ಣವನ್ ಮಾಡ್ತೇವೆ ಕಣ, ನಾನೇ ಹೋಗಲ್ಲ ಅಂತ. ನಾವು ದೊಡ್ಡವರಿಗೆ ದೊಡ್ಡಸ್ತಿಗೆ ಬೆಲೆ ಕೊಟ್ರೆ ಮನೆಗೆ ಬರ್ತಾರೋ, ದೊಡ್ಡವನಿಗೆ ಸಣ್ಣವನಂದ್ರೆ ನಾನು ಸಣ್ಣವನ ಮನೆಗೆ ಬರ್ತಾನೆ. ನಾವು ಮೊದಲೇ ದೊಡ್ಡವರು, ಅವ್ರಿಗೆ ನೀ ದೊಡ್ಡವನು ಅಂತ ಹೊಗಳಿದ್ರು ಬರೋದು ಕಷ್ಟ. ನಿನ್ನ ನೋಡಿಲ್ಲೇ ನಾನು ನಮ್ಮನೆಗೆ ಬಾ ಅಂತ ಕರೆದ್ರೆ ಬರ್ತಾನೆ ನಿಮ್ಮ ಮನೆಗೆ. ಅದಂಗ ಜಗದಾದ ಅಂದ್ರೆ ದೊಡ್ಡವನಂತ, ಜಗತ್ತಿಗೆ ದೊಡ್ಡವನಾದಂತ ಪರಮಾತ್ಮ ನನ್ನಲ್ಲಿ ಬಾಪ ನೀನು ಪರಮಾತ್ಮ ಭಗವಂತ ಅಂತ ಕರೆದ್ರೆ ಬರ್ತಾರೆ ನಿನಗೆ. ಅಂದ್ರೆ ಏನಾಗಬೇಕು? ನೀನು ಅವನನ್ನ ದೊಡ್ಡವನಾಗೆ ನೋಡ್ಬೇಕಂತ. ದೊಡ್ಡವರು ದೊಡ್ಡವನಪ್ಪ ಅಂತ ಅಂದಂಗೆ ಅವ್ರನ್ನ ಈ ರೀತಿ ಕರೆದ್ರೆ ಆಸನದಲ್ಲಿ ಬಂದು ಕುಂತಂಗ, ಆಸೆ ಒಬ್ಬ ಚೇರ್ ಹಾಕಿ ಬಾ ಕುಂದ್ರಂದ್ರೆ ಇವ್ ನನೆವರ ಗೊತ್ತದಂತ ಬರ್ತಂತ ಹೋಗ್ಬಿಡ್ತಾರಲ್ಲ ಅವ್ರು. ಆದಂಗ ಇಲ್ಲೇ ಒಬ್ಬ ಶ್ರೀಮಂತನೇ ಇಷ್ಟು ವಿಚಾರ ಮಾಡ್ತಾನ, ಅಹಂಕಾರದಲ್ಲೇ ಬರಕ್ ಒಲ್ಲೆ ಅಂತನಂದ್ರೆ ನಿನ್ನಲ್ಲಿ ವಿನಯ, ವಿನಮ್ರತೆ, ಅವನ ಲಕ್ಷಣ, ಅವನ ಭಾವ ತಿಳಿಲಾರ್ದ ನೀವು ಮನಸ್ಸಿಗೆ ಬಂದಂಗ ನೀವು ಪೂಜೆ ಮಾಡಿದ್ರೆ ಅದು ಪೂಜೆ ಆಗ್ತದೇನು? ಮಂತ್ರ ಆಗ್ತದೇನು? ಪೂಜಾ ಮಂತ್ರ ಆಗೋದಿಲ್ಲ. ಕಾರಣಕ್ಕಾಗಿ ಹಿಂದೆ ಮಹಾಭಾರತದಲ್ಲಿ ವಿಶೇಷವಾಗಿ ಆಗಿ ಹೋಗ್ಯಾವ. ಯಾವ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಭಗವಂತನ ಆಹ್ವಾನವನ್ನು ಕೊಟ್ಟಿದ್ರು ಕೌರವರು. ಅರಮನೆಯಲ್ಲಿ ವಿಶೇಷವಾದ ಅಲಂಕಾರವನ್ನ, ವಿಶೇಷವಾದ ಆಸನವನ್ನ, ವಿಶೇಷವಾಗಿರ್ತಕ್ಕಂಥ ಉಪಹಾರ ಎಲ್ಲವನ್ನ ಷೋಡಶ ಉಪಚಾರ ಅಂತ ಏನು ಬರೆದಾರ, ಆ ಎಲ್ಲ ಉಪಚಾರದಿಂದ ಆತನ್ನ ಕರಿಬೇಕು ಅಂತಕ್ಕಂಥದ್ದು ಭಾವದಿಂದ ಆಹ್ವಾನ ಕೊಟ್ಟಿದ್ರು. ಕೃಷ್ಣ ಬರಬೇಕಾಗಿತ್ತು. ಆ ಸಮಯದಲ್ಲಿ ಎಲ್ಲ ತಯಾರಾಗಿ ದಾರಿ ಕಾಯ್ತಿದ್ರು. ಆದ್ರೆ ಒಳಗ ಅಹಂಕಾರ ಇತ್ತಲ್ಲ ಇವ್ರಿಗೆ. ಒಳಗ ಕೃಷ್ಣ ಅಂತ ನೋಡಿದ್ರು ಕೃಷ್ಣ ಭಗವಂತ ಎಂಬ ಭಾವ ಇದ್ದಿಲ್ಲ. ಅವನೆಂಬ ಸೋದರ ಇರಬಹುದು, ಏನೋ ಸಂಬಂಧಿಕರಿರ್ಬೋದು ಅಂತ ಭಾವದಿಂದ ಕರೆದರು. ಭಗವಂತನ ಭಾವದಿಂದ ಕರೆದಿಲ್ಲ ಅವರು. ಅದಕ್ಕಾಗಿ ಇಲ್ಲೆಲ್ಲ ದಾರಿ ನೋಡಕತ್ತಾರ. ಅದೇ ಸಮಯದಲ್ಲಿ ಭಗವಂತ ವಿದುರನ ಮನೆಗೆ ಹೋದಂತ. ವಿದುರ ಎಷ್ಟು ಅವನು ಬಡವಲ್ಲ. ಇಲ್ಲಿ ದಾರಿ ನೋಡಕತ್ತಾರ, ಯಾಕೆ ಬರಲಿಲ್ಲ ಅಂತ.
ಅಲ್ಲಿ ಹೋಗಿ ಕುಂತಾನೆ ವಿದುರನ ಮನೆಗೆ. ಅಂದ್ರೆ ಇಲ್ಲಿ ಭಗವಂತನ ಸ್ವರೂಪವೇ ಅಂತ ಯಾರು ತಿಳ್ಕೊಂಡಾರ ಅವರ ಹೃದಯದಲ್ಲಿ, ವಿದುರನ ಮನೆಯಲ್ಲಿ ಏನಂದ್ರೆ ನಮ್ಮೆಲ್ಲರ ಮನದಲ್ಲಿರ್ತಾನೆ ಪರಮಾತ್ಮ. ಆ ಭಾವ ಇರಬೇಕು. ಅಲ್ಲಿ ಮನೆ ಅಂತ ಹೇಳ್ಯಾರ, ಅದು ಮನಸ್ಸು ಅಂತ ಕಬೇಕು. ಹಾಗೆ ಅವನನ್ನ ಕೂಡಿಸಿ ಆನಂದವಾದ ವಿಷಯದಲ್ಲಿ ಸಮುದ್ರ ಪ್ರಾಯವಾಗಿರುವುದನ್ನು ತಿಳಿದರೆ ಅವರು ಹೇಗಿರ್ತಾರ ಅಂದ್ರೆ, ಆನಂದದ ವಿಷಯದಲ್ಲಿ, ಈ ಸಾಮಾನ್ಯ ವಿಷಯದಲ್ಲಿ ಅವನನ್ನು ನೋಡಬಾರದು. ಯಾವಾಗಲೂ ಅವರು ಯಾವ ರೂಪದಲ್ಲಿ ಆನಂತ ನಾವು ಮೊದಲು ನೋಡ್ಬೇಕಂದ್ರು. ಯಾವ ರೂಪದಲ್ಲಿ ಇರ್ತಾರೆ ಜ್ಞಾನಿಗಳು? ಆನಂದ ಸ್ವರೂಪ ಅಂತ ಬರೆದಾರ. ಆನಂದ ಎಂಥ ಸ್ವರೂಪ ಇರ್ತದ ಅಂದ್ರೆ, ಅದು ಸಾಕಾಗ್ಲಾರ್ದ ಸವಿಲಾರ್ದ ಆನಂದ. ಅವರು ಆ ಥರ ತಿಳ್ಕೊಂಡು ಏನು ಮಾಡುವುದು ಅಂದ್ರೆ, ಹೃದಯಾಬ್ಜದಳು ಪೂಜಿಸು, ಆತನ ಪಾದವನ್ನ ಮೊದಲು ತೊಳಿ. ಪಾದ ಹೇಗೆ ತೊಳಿಬೇಕಂದ್ರೆ, ಪಾದ ಪ್ರಕ್ಷಲ ಅನಾದಿ ಕ್ರಿಯಾ ಪೂಜಾ ಅಂದ್ರು. ಮೊದಲು ಮನೆಗೆ ಬಂದರೆ ಮುಖ ತೊಳ್ಕಂತೀವಿಲ್ಲ. ಬೇಗರ ಬಂದ್ರೆ ಏನ್ ಹೇಳ್ತೀವಿ? ಪ್ರಥಮದಲ್ಲಿ ಹೇಳೋದು ಮೊದಲು ಮುಖ ತೊಳ್ಕರಂತೀವಿ. ಮಹಾತ್ಮರು ಬಂದಾಗ ಮೊದಲು ಏನದ, ಮೊದಲನೇ ಕೆಲಸ ಪಾದ ತೊಳೆಯೋದು. ಅದಕ್ಕಾಗಿ ಯಾರ ಮಹಾತ್ಮರು ಬಂದ್ರೆ ಮೊದಲು ಪಾದ ತೊಳೆದು ಒಳಗೆ ಕರ್ಕಂತೀವಿಲ್ಲ. ಸುಮ್ಮನೆ ಮಾಡವಲ್ಲವು, ಪದ್ಧತಿಗಳಾವು. ಬೀಗರು ಬಂದ್ರೆ ಬಸ್ಸಲ್ಲಿ ಕರ್ಕೊಂಡು ಹೋಗು, ಮಹಾತ್ಮರು ಬಂದ್ರೆ ಮನೆ ಮುಂದೆ ಮಾಡೋಂಥದ್ದು. ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡ್ತಾರೆ ಮಹಾತ್ಮರು ಬಂದಾಗ. ಅವ್ರು ಎಲ್ಲಾದ್ರೂ ಹೋಗಿ ಬರಲಿ, ಏನಾದ್ರೂ ಇರಲಿ, ಬಟ್ ಅವರಿಗೆ ಪಾದವನ್ನು ತೊಳೆದು ಪಾದಕ್ಕೆ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿ ಮನೆಗೆ ಕರ್ಕಂತೀವಲ್ಲ. ಅದೇ ರೀತಿಯಾಗಿ ಸುಮ್ಮನೆ ನಾವೇನು ತಿಳಿಲಾರ್ದ ನಾವೇನ ಪೂಜೆ ಮಾಡಕ್ ಹೋದಿವಿ ಅಂದ್ರೆ, ಆ ಪೂಜೆ ಹೇಗೆ ಆಗ್ತದಂದ್ರೆ ವ್ಯರ್ಥ ಆಗ್ತದಂತ ಬರೀತಾರೆ ಮಹಾತ್ಮ. ವ್ಯರ್ಥ ಯಾಕೆ ವ್ಯರ್ಥ ಅಂದ್ರೆ, ಒಬ್ಬ ಶರಣರು ಒಂದು ಮಾತು ಹೇಳ್ತಾರ, ಕೋಪಿ ಮಜ್ಜನಕ್ಕೆ ಎರೆದರೆ ರಕ್ತಧಾರೆ, ಪಾಪಿ ಉಹುವನ್ನ ಏರಿಸಲು ಮಸದ ಆಯುಧದ ಗಾಯ, ಕೂರ್ಪ ವರನಾರನು ಕಾಣೆನು ಮಾದರ ಚೆನ್ನಯ್ಯನಲ್ಲದೆ, ಕೂರ್ಪವರು ಆರನು ಕಾಣೆನು ಡೋಹರ ಕಕ್ಕಯ್ಯನಲ್ಲದೆ, ವ್ಯಾಪತ್ತಿಯುಳ್ಳ ನಮ್ಮ ಮಡಿವಾಳ ಮಾಚಯ್ಯ ನಿನ್ನಾಪತ್ತಿ ಗರಿವರಯ್ಯ ಕೂಡಲ ಸಂಗಮ ದೇವ ಅಂತ ಒಂದು 2-3 ಉದಾಹರಣೆ ಕೊಡ್ತಾರ. ಮಹಾತ್ಮ ಶರಣರು ಹೇಗೆ ಮಾಡಿದ್ರು. ನಾವು ಯಾವಾಗಲೂ ಆನಂದ ಪರೋಶರಾಗಿ ಮಹಾತ್ಮರನ್ನ ಅಥವಾ ಆನಂದ ಪರೋಶರಾಗಿ ದೇವರಲ್ಲಿ ಹೋಗ್ಬೇಕು. ದುಃಖ ಇಟ್ಕೊಂಡಾಗ ದೇವ್ರಿಗೆ ಹೋಗ್ತೀವಿ ನಾವು. ಎಲ್ಲಿ ಪೂಜೆ ಆಗ್ತದ? ನಮಗೆ ಕಷ್ಟ ಬಂದಾಗ ದೇವ್ರ ನೆನಪಾಗ್ತದ. ದುಃಖ ಬಂದಾಗ ವಿಚಾರ ಮಾಡ್ರಿ, ದೇವ್ರ ನೆನಪು ಎಷ್ಟು ಮಂದಿಗೆ ಆಗ್ತದ? ಸುಖ ಬಂದಾಗ ಆಗ್ಯದ? ಕಷ್ಟ ಬಂದಾಗ ನೆನಪಾಗದು. ಆವಾಗ ಕಷ್ಟವನ್ನ ಇಟ್ಕೊಂಡು ಹೋಗಿ ಎಂಥ ಒಂದು ಸುಜಲ ಅಂದ್ರೆ ಪರಿಶುದ್ಧವಾದ ನೀರನ್ನು ತಂದು ಕೂಡ ಹಾಕಿದ್ರು ಕೂಡ ಅದು ಮಜ್ಜನವಲ್ಲ ಅಂದ್ರು. ಅದು ಮೈ ತೊಳೆದಂಗಲ್ಲ, ಅದು ರಕ್ತವನ್ನು ಸುರಿಯದಂತಾಗುತ್ತದೆ ಆ ದೇವರಿಗಂದ್ರು. ನೀನ್ ಹಾಕಿದ್ದು ಸುಜಲಂ, ಒಳ್ಳೆ ನೀರನ್ನು ತಂದು ಬಿಂದಿಗೆ ತಂದು ಮುಳುಗಿ ನೀರು ಹೊತ್ಕೊಂಬಂದು ಹಾಕಿದ್ದಿ,
ನೀನ್ ಹಾಕಿದ ನೀರು ಸುರಿದಂಗೆಲ್ಲ ಆ ದೇವರಿಗೆ ರಕ್ತ ಸುರಿದಂಗೆ ಆತಂತ. ರಕ್ತ ಸುರಿದಷ್ಟು. ಯಾರು ಕೋಪಿ ಮಜ್ಜನ ಕೆರೆದರೆ, ಮತ್ತೆ ಇದು ಅದು ಹಾಲು ಹಾಕಿದ್ರೆ ಕೂಡ ಹಾಲು ಏನಾಗ್ತದ ಅಂದ್ರೆ ಅದು ಬಿಸಿ ರಕ್ತ ಆಗಿ ಸುಡ್ತದಂತೆ ಹಾಲು ಹಾಕಿದ್ರೆ. ಹಾಗಾಗಿ ಒಳಗೆ ನಾವು ಭೇದ ಬುದ್ಧದ ಮಲಿನವಾದ ದುಷ್ಟ ಕೆಟ್ಟ ಬುದ್ಧಿಯನ್ನು ಇಟ್ಟುಕೊಂಡು ನಾವು ಏನನ್ನ ಆ ದೇವರಿಗೆ ಹಾಕಿದ್ರು ಕೂಡ ಅದು ರಕ್ತಧಾರಿಯೇ ಸರಿ ಅಂದ್ರು. ರಕ್ತ ಹಾಕಿದಂಗ ನೋಡು ಸಮ. ಅದಕ್ಕೆ ದೇವರಲ್ಲಿ ಹೋಗ್ಬೇಕಾದ್ರೆ ಆನಂದ ಇದ್ದಾಗ ದೇವರಲ್ಲಿ ಹೋಗು. ನಾವು ಆನಂದ ಇದ್ದಾಗ ದೇವರಲ್ಲಿ ಹೋಗ್ರೆ ಮಂದಿ, ದುಃಖ ಬಂದಾಗ ದೇವರಲ್ಲಿ ಹೋಗೋರು. ದುಃಖ ಬಂದಾಗ ಹೋಗೋರು. ಅಡಸಲ ಬಡಸಲ ಬಿದ್ದಿವೇನ್ ಎದ್ದಿವೇನ್ ಈ ವರ್ಷ ಹೇಳ್ತಾರೆ ಅವ್ರು, ನಿನ್ಗೆ ಹೆಂಗಾಯ್ತಂದ್ರೆ ಹೋದ ವರ್ಷ ದೇವ್ರು ಮಾಡಿಲ್ಲ ನೋಡು. ಹೌದಪ್ಪ, ಮರ್ತ ನಡಿ, ಅಲ್ಲಿಗೆ ತಯಾರಾಗ್ಬಿಟ್ಟು ದೇವ್ರು ಮಾಡಕ್. ಯಾಕೆ ಚಲೋ ಇದ್ದಾಗ ಹೋಗಿ ಮಾಡ್ಬೇಕಾಗಿತ್ತು. ಆರಾಮಿವಲ್ಲ, ಯಾಕೆ ಮಾಡೋದು? ನಮಗ ರೋಗ ಬಂದಾಗ ದವಾಖಾನಿಗೆ ಹೋದಂಗ ಅದನ್ನು ದೇವ್ರಲ್ಲಿ ಹಂಗೆ ಹೋದ್ರೆ ದೇವ್ರು ಅಲ್ತನ್ನೋದು ನಾವು ತಿಳ್ಕೊಂಡ್ವಿ. ದೇವರು ಆನಂದವಾಗಿ ಪರಿಶುದ್ಧವಾದ ಮನಸ್ಸಿಟ್ಕೊಂಡು ಹೋಗೋದು ದೇವ್ರು ಒಲಿತಾರೆ ನಿನಗ. ಹಾಗಾಗಿ ಬೇಡರ ಕಣ್ಣಪ್ಪಂದು ತಿಳ್ಕೊಂಡಲ್ಲ. ಬೇಡರ ಕಣ್ಣಪ್ಪ ಏನ್ ತಂದು ಹಾಕಿದ? ಅರಣ್ಯದಲ್ಲಿ ಮೃಗಗಳನ್ನ ಬೇಟೆಯಾಡಿ ಉಪಜೀವನ ಮಾಡುವಂತ ದೇವರ ಕಲ್ಪನೆ ಇಲ್ಲದಂತ ಒಬ್ಬ ಬೇಡ ಒಂದು ದಿನ ಅಡವಿಯಲ್ಲಿ ಓಡುವಾಗ ಅವತ್ತ ತಿನ್ಲಿಕ್ಕೆ ಏನು ಸಿಕ್ಕಿದ್ದಿಲ್ಲ. ಅಷ್ಟರೊಳಗೆ ಒಂದು ಮೃಗ ಜಿಂಕೆ ಸಿಕ್ತು. ಕಣ್ಣಿಗೆ ಬಿದ್ದಾಗ ಇದನ್ನು ಬಿಡಬಾರ್ದಂತ ಬಾಣವನ್ನ ಬಿಲ್ಲು ಗುರಿ ಇಟ್ಟು ಓಡೋಡ್ತಾ ಬಂದ. ಒಂದು ಬಾಣ ಬಿಟ್ಟ ತಪ್ಪಿ ಹೋಯ್ತು, ಎರಡನೇದು ಬಿಟ್ಟ ತಪ್ಪಿ ಹೋಯ್ತು. ಇನ್ನು ಯಾ ಕಡೆ ಹೋಗಕ್ಕೂ ಬಿಡಬಾರ್ದಂತ ಹಿಂಬಾಶಾಂತ ಹೋದ್ರೊಳಗಾಗಿ ಆ ಅರಣ್ಯದಲ್ಲಿ ತಾನು ಎಂದಿಗೂ ನೋಡಲಾರದಂತ ಒಂದು ಹಳೇ ದೇಗುಲ ಸಿಕ್ತು ನೋಡು. ಶಿವಾಲಯ. ಈ ಒಂದು ದೃಷ್ಟಿಗೆ ಅದ್ರ ಒಳಗೆ ಹೋದಂಗೆ ಕಾಣಿತಾವನು. ಯಾವುದು? ಆ ಮೃಗ ಒಳಗೋಗ್ಯದ. ಇನ್ನ ಸಿಗ್ತದ ಅಂತ ತಿಳ್ಕೊಂಡು ಇವನೇನ್ ಮಾಡ್ದ, ಅದ್ರ ಒಳಗೆ ಹೋಗಿ ನೋಡ್ತಾನ, ಮೃಗ ಇಲ್ಲ. ಅಲ್ಲಿ ಏನಾನ ಮೃಗ ಅಂದ್ರೆ ಆ ಜಿಂಕೆ ಇಲ್ಲ. ಮೃಡ ಅಂದ್ರೆ ಶಿವನ ಒಂದು ಮೂರ್ತಿ. ಅದು ಅಲ್ಲಿ ನೋಡ್ತಾನ, ಏನು ಎಂದೂ ಕಾಣಲಾರ್ದಂತ, ಇಲ್ಲಿವರೆಗೂ ನೋಡಲಾರ್ದಂತ ಆ ಶಿಲೆಯನ್ನು ನೋಡಿದಾಗ ಅವನ ಮನಸ್ಸು ಕರಗ್ತದ. ಅವನ ಕೋಪ ತಾಪ ಎಲ್ಲ ಇಳಿದು ಹೋಗ್ತದ. ಆ ಕ್ಷಣದಲ್ಲಿ ಆನಂದ ಆಗ್ತದ. ಅಪ್ಪ ಎನ್ನಪ್ಪ ಅಂತ, ಶಿವ ಅಂತ. ಅಲ್ಲಿ ಆಗಿರ್ತಕ್ಕಂಥ ಅವಸ್ಥೆಗಳನ್ನು ನೋಡಿ ಮತ್ತೆ ಓಡಿ ಬರ್ತಾನ. ಹೊರಗೆ ಬಂದು ಆ ಮೈ ತೊಳಿಬೇಕು. ಎಷ್ಟು ದಿನ ಆಯ್ತೇನೋ ಮಜ್ಜನ ಆಗಿಲ್ಲ, ಎಷ್ಟು ದಿನ ಆಯ್ತೇನೋ ಏನು ಊಟ ಮಾಡಿಲ್ಲ, ಎಷ್ಟು ದಿನ ಆಯ್ತು ಏನೇನು ಆಗಿದ್ದ, ಎಷ್ಟು ದಿನ ಉಪವಾಸ, ನಾ ಮೈ ಇಲ್ಲ ಏನಿಲ್ಲ ಇರಬಹುದಂತ ಭಾವನೆಯಿಂದ ಹೋಗಿ ಎಲೆಗಳಲ್ಲಿ ಏನ್ ಮಾಡ್ತಾನ, ಮಾಂಸವನ್ನು ಎಡೆ ಮಾಡಿಕೊಂಡು ಬಂದು ಬಾಯಿ ತುಂಬ ನೀರನ್ನು ತುಂಬಿಕೊಂಡು ಬಂದು ಆ ಶಿವನ ಮೇಲೆ ಹಿಂಗ ಉಗುಳ್ತಾರ. ತಂಬಿಗೆಲ್ಲ ಲೋಟಿಲ್ಲ, ಭಾವ ಅದಲ್ಲ, ದೇವರನ್ನ ಭಾವ ಅದ. ಆ ಬಾಯಲ್ಲಿ ಹಾಕಿದ ಎಂಜಲ ನೀರನ್ನು ತೊಳೆದು ಕಾಲಿನಿಂದ ಒರೆಸ್ತದಂತ. ಇಷ್ಟು ಆಗೋದ್ರೊಳಗೆ ಏನಾಯ್ತು ಕತೆ ಕೇಳಿ ನೀವು. ಮುಂದ ಕಣ್ಣಲ್ಲಿ ರಕ್ತ ಬರ್ಲಿಕ್ಕೆ ಶುರುವಾದಾಗ ಆ ಕಣ್ಣಪ್ಪ ಏನ್ ಮಾಡ್ದ, ನಮ್ಮ ಪರಮಾತ್ಮ ದೇವರ ಕಣ್ಣಲ್ಲಿ ರಕ್ತವೇ ಅಂತ ತಿಳ್ಕೊಂಡು ಆ ನನಗ ಕಣ್ಣು ತಗೊಂಡು ಏನು ಪ್ರಯೋಜನ, ದೇವರಿಗಿದ್ರೆ ಜಗತ್ತೇ ಇದು ನೋಡ್ತಾನೆ ಪರಮಾತ್ಮ ಅಂತ ಒಂದು ಕಣ್ಣು ಕಿತ್ತಿ ಅಲ್ಲಿಟ್ಟ. ನೋಡು ಏನ್ ಕಿತ್ತಿಟ್ಟ? ಕಣ್ಣು.
ಕಣ್ಣು ಕಿತ್ತಿ ಇಡಬೇಕಾದ್ರೆ ದೇವರಲ್ಲಿ ಹೋದಾಗ ದೇಹಭಾವ ಆದಂತ್ರಿ ನವನಿಗೆ. ಕಣ್ಣು ಕಿತ್ತಿ ಇಟ್ಟನಂದ್ರೆ ದೇಹ ಭಾವ ಮರ್ತ ನೋಡವನು, ಶರೀರ ಭಾವ ಮರ್ತು ತನ್ನ ಕಣ್ಣಿನಿಂದ ಕಿತ್ತಿ ಒಂದು ಕಣ್ಣನ್ನಿಟ್ಟ. ಅಷ್ಟರೊಳಗೆ ಮತ್ತೊಂದು ಕಣ್ಣಲ್ಲಿ ನೀರು, ಅದೇ ಕಣ್ಣೀರು. ಮತ್ತೆ ಆ ಕಣ್ಣನ್ನು ಕಿತ್ತುವ ಪ್ರಸಂಗದಲ್ಲಿ ಸಾಕ್ಷಾತ್ ಭಗವಂತ ಪರಮಾತ್ಮನೇ ಈಶ್ವರನೇ ಒಲಿದು ಪುಷ್ಪಕ ವಿಮಾನವನ್ನು ತಗೊಂಡು ಈ ಧರೆಗೆ ಬಂದು ಅವನ್ನ ಕರ್ಕೊಂಡು ಕೈಲಾಸಕ್ಕೆ ಹೋದ ಅಂತ ಕೇಳಿರಲಿ. ಮತ್ತೆ ಅವನು ಯಾವ ನೀರು ಹಾಕಿದ್ದ, ಯಾವ ಪತ್ರ ಇರಿಸಿದ, ಯಾವ ಮಂತ್ರ ಹೇಳಿದ? ಮಂತ್ರ ಇಲ್ಲ, ಪುಷ್ಪ ಇಲ್ಲ, ನೈವೇದ್ಯ ಇಲ್ಲ, ಹೋಳಿಗಿಲ್ಲ, ತುಪ್ಪಿಲ್ಲ, ಏನು. ಆದ್ರೆ ಭಾವ ಇತ್ತು ನೋಡ್ರಿ. ಅದಕ್ಕೆ ಹೇಳಿದ್ರು ನಿಜಗೊಂಡ್ರು, ಭಕ್ತಿ ಭಾವಾನುಕೂಲನೇ ಗುರು ಶಂಭುಲಿಂಗ. ಶರೀರದಿಂದ, ಅದಕ್ಕಾಗಿ ಇಲ್ಲಿ ಅಲ್ಲಿ ಕೃಷ್ಣನಿಗಂತ ತಾತ ಹೇಳ್ತಂದಲ್ಲ, ಪ್ರತಿನಿತ್ಯ 1000 ಕಮಲದಳಗಳಿಂದ ಪೂಜೆಯನ್ನು ಮಾಡ್ತಿದ್ದ ಪರಮಾತ್ಮಂದು. ಅಂತ ಕೃಷ್ಣ 1000 ದಳ ವ್ರತ, ಪ್ರತಿನಿತ್ಯ 1000 ಕಮಲದಳವನ್ನ ಪಾದಕ್ಕೆ ಪೂಜೆಗೆ ಏರಿಸಿನೇ ಪೂಜೆ ಮಾಡೋದು. ಇವನು ಕಪಟದಿಂದ ಮಾಡ್ತಾನೋ ಏನು ದ್ವೇಷದಿಂದ ಮಾಡ್ತಾನೋ, ಇವನಾದ್ರು ನೋಡಮಂದ ಪರಮಾತ್ಮ. ಅಂದ್ರೆ ಲೆಕ್ಕಾಕ್ರಿ, ಶ್ರೀಕೃಷ್ಣ ಅವನು ಪರಮಾತ್ಮನ ಅವತಾರಿ ಅಂತ ಹೇಳ್ತೀವಿ. ಅಂತ ಪರಮಾತ್ಮನ ಅವತಾರಿಯಾದಂಥ ಕೃಷ್ಣನನ್ನೇ ಪರೀಕ್ಷೆ ಮಾಡ್ಯಾನ ಪರಮಾತ್ಮ. ಅಂದ್ರೆ ನಿಮ್ಮನ್ನು ಬಿಡ್ತಾನ? ನಾವು ತಗೊಂಡ್ರೆ ನಮ್ಮನ್ನೇನು ನೋಡ್ತಾನೆ ಪರಮಾತ್ಮ ಅಂತ. ಕೃಷ್ಣನ ನೋಡಿದವನು ನಿನ್ನ ಹೆಂಗ್ ಬಿಡ್ತಾನಂತ ನಾವಂತೀವಿ. ನಿನ್ನ ಬಿಡಂಗಿಲ್ಲ, ನಮ್ಮ ಬಿಡಂಗಿಲ್ಲ, ನೋಡ್ತಾನ. ಆದ್ರೆ ಪರಮಾತ್ಮ ನೋಡೋದು ನಮಗೆ ಕಾಣಂಗಿಲ್ಲ, ಅವನು ಮಾಡೋದು ಕಾಣಂಗಿಲ್ಲ. ಅವನು ನಮ್ಮನ್ನು ನೋಡೋದು ನಮಗೆ ಕಾಣಂಗಿಲ್ಲ. ಅವನು ನೋಡಿದ ಮೇಲೆ ಏನು ಮಾಡ್ತಾನ ನಮಗೆ ಅಂಬೋದು ಕಾಣಂಗಿಲ್ಲ. ಅವನೊಬ್ಬಂದನ್ನೇ ಬಿಟ್ಟು ಉಳಿದವ್ರದ್ದು ಏನನ್ನ ನೋಡಿದ್ರು ಮಾಡಿದ್ರು ಎಂಬುದು ಎಲ್ಲರದು ಕಾಣ್ತದೆ, ಎಲ್ಲರದು ಕಾಣಂಗಿಲ್ಲ. ನಾವು ಪ್ರಪಂಚದಲ್ಲಿ ಆತ ಮಾಡಿದ ನೋಡಪ್ಪ, ಒಳ್ಳೇದು ಮಾಡಿದವ್ರು ಕಾಣ್ತಾರೆ, ಕೆಟ್ಟದ್ದು ಮಾಡಿದನು ಕೆಟ್ಟದ್ದು ನಮ್ಗೆ ಕಾಣ್ತಾರಲ್ಲ. ನಮ್ಮ ತುಳಿದವ್ರನ್ನು ಕಾಣ್ತಾರೆ, ನಮ್ಮ ಮೇಲೆ ಎತ್ತಿದ್ರು ಕಾಣ್ತಾರೆ. ಅಲ್ಲಪ್ಪ, ನೀವು ಇಷ್ಟೆಲ್ಲ ಮಾಡಿದ್ದು ನೀವು ಕಾಣ್ಲಾರ್ದಂಗೆ ಮಾಡ್ಬೇಕಾಗಿದ್ರಿ, ಕಾಣಂಗೆ ಯಾಕೆ ಮಾಡ್ತೀರಿ? ನಾವು ಮನುಷ್ಯರು ಮಾತು ಭಾಳ ದೊಡ್ಡದಾಗಬಹುದು, ಆದ್ರೆ ನಾವೇನು ಮಾಡಿದ್ದು ಕಾಣ್ತದ. ಅದು ಪರಮಾತ್ಮ ಮಾಡಿದ್ದು ಯಾರನ್ನ ಕಂಡದ? ಕಾಣಲಾರ್ದ ಏನು ಬರ್ತದಲ್ಲ ಅದು ಮಾಡಿದ್ದು ಪರಮಾತ್ಮ ಅನ್ಬೇಕು ನಾವು. ಅದಕ್ಕಾಗಿ ಪರಮಾತ್ಮ ನಿನಗೇನು ಮಾಡ್ತಾನ, ಒಮ್ಮೊಮ್ಮೆ ಹರಸಿ ನೋಡುವವನು, ಒಮ್ಮೊಮ್ಮೆ ಹರಿದು ನೋಡುವವನು. ಪರಮಾತ್ಮ ಒಂದೊಂದು ಸಲ ಕೊಟ್ಟು ನೋಡ್ತಾನ, ಇವನೇನು ಮಾಡ್ತಾನ, ಒಳ್ಳೇದಕ್ಕೆ ಉಪಯೋಗ ಮಾಡ್ತಾನೋ, ಕೆಟ್ಟದ್ಗೆ ಮಾಡೋಕೆ ಉಪಯೋಗ ಮಾಡ್ತಾನೋ, ತನಗಾಗಿ ಮಾಡ್ತಾನೋ, ಪರರಿಗಾಗಿ ಮಾಡ್ತಾನೋ, ನಾ ಕೊಟ್ಟಿನಂತ ಏನಾದ್ರೂ ಇವನಿಗೆ ಅರಿವಾದೋ ಅಥವಾ ನಾ ಕೊಟ್ಟದ್ದನ್ನ ಮರೆತು ಅರಿವು ತಪ್ಪಿ ಏನಾದ್ರು ಮಾಡ್ತಾನೋ ಅನ್ನೋದನ್ನ ನೋಡಕ್ಕೂ ಒಂದು ಸಲ ಕೊಟ್ಟಿರ್ತಾನ. ನಾವೇನು ಮಾಡ್ತೀವಿ, ಅವನು ಕೊಟ್ಟು ನೋಡೋ ಕಾಲಕ್ಕನೇ ಅಸಲು ಮಾಡ್ತೀವಿ ನಾವು. ಅವನು ಕೊಟ್ಟು ನೋಡೋ ಕಾಲಕ್ಕೆ ಮರೆತು ಬಿಡ್ತೀವಿ. ಆದ್ರೆ ಅವನ ಕಷ್ಟ ಕೊಡೋ ಕಾಲ ಬಂತ ನಾವು ನೋಡಕೋತೀವಿ. ವಿರುದ್ಧ ಆಯ್ತಲ್ಲ ಇಲ್ಲೇ. ಹಾಗಾಗಿ ಇಲ್ಲಿ ಕೂಡ ಹೂವು ನೋಡಿ ಎಷ್ಟು ಮೃದು ಇರ್ತದಲ್ಲ ಹೂವು ಯಾರಿಗೆ ಬೇಡ್ರಿ? ದೇವರ ಶಿರವನ್ನೇ ಏರುವುದು ಹೂವು. ಪಾದದಿಂದ ಶಿರದವರೆಗೆ ಏರುವುದು ಒಂದು ಹೂವು. ಆ ಹೂವು ತಲೆ ಮೇಲೆ ಎಷ್ಟು ಹಾಕಿದ್ರು ಕೂಡ ವಜ್ಜೆ ಆಗ್ಯದಂತ ಯಾರಿಗೆ ನೆನ್ಸದ? ಎಷ್ಟು ಏರ್ತದ ಅಷ್ಟು ಖುಷಿ ಆಗ್ತದೆ.
ಆದರೆ ಇದು ಅಂಥ ಹೂವನ್ನ ನೀನು ಪರಮಾತ್ಮ ಲಕ್ಷಣವನ್ನ ತಿಳಿಲಾರ್ದೆ ಪರಮಾತ್ಮನ ಪೂಜೆ ಮಾಡುವಾಗ ಆನಂದ ಪರವಶನಾಗದೆ ಮನಸ್ಸನ್ನು ಮೈಲಿಗೆ ಮಾಡಿಕೊಂಡು ದುಃಖವನ್ನು ಮನಸ್ಸಿನಿಂದ ತುಂಬಿಕೊಂಡು ಅಂಥ ಒಂದು ಕೋಮಲವಾದ ಹೂವನ್ನು ಕೂಡ ತಂದು ಪರಮಾತ್ಮನ ತಲೆ ಮೇಲೆ ಇಟ್ಟರೆ ಅವರಿಗೆ ಹರಿತವಾದ ಆಯುಧದಂತೆ ಆಯುಧದಿಂದ ಗುದ್ದಿದಂಗೆ ಆಗ್ತಂತ ಶಿವನಿಗೆ. ನೋಡ್ರಿ, ಸುಮ್ಮನೆ ಇರೋದು ಬೇಸ ಅಂತಿರೋ ಪೂಜೆ ಮಾಡೋದು ಬೇಸ ಅಂತ. ಪಾಪಿ ಪೂಜೆ ಮಾಡ್ಲಾರ್ದಿರದ ಬೇಸ ಅಂತ ನನಗೆ ಅನ್ಸದ್ ನೋಡಪ್ಪ. ಇವನ ತಪ್ತಾವಲ್ಲ, ಇವು ತಪ್ತಾವಿಲ್ಲ, ಇವು ಪಾಪಕ್ಕೆ ಗುರಿ ಆತಾವ. ಮತ್ತೆ ಅದಕ್ಕೆ ಪಾಪಿ ಅಂತ ಹೇಳಿರವರು. ಆ ಕಾರಣದಿಂದ ಆ ಒಂದು ಖಡ್ಗದಿಂದ ಒಬ್ಬರಿಗೆ ಚುಚ್ಚಿದ ಎಷ್ಟು ಗಾಯ ಆಗ್ತದ ಹಂಗ ಪರಮಾತ್ಮ ಗಾಯ ಆದಂಗ ಆಗ್ತದ, ನೋವು ಆಗ್ತದ. ಆ ಕಾರಣದಿಂದ ಇಲ್ಲಿ ಪರಮಾತ್ಮನಿಗೆ ಗಾಯ ಮಾಡಿದವರಿಗೆ ಅಲ್ಲಿ ಬೆಂಕಿ ಇಟ್ಟಂಗಾತದೋ ಏನು ಬೆಣ್ಣೆ ಇಟ್ಟಂಗಾತದ? ಮತ್ತೆ ದೇವರಿಗೆ ಬೆಣ್ಣೆ ಇಡ್ತದೋ ಬೆಂಕಿ ಇಡ್ತದೋ? ಬೆಣ್ಣೆ ಇಡಬೇಕಾದ್ರೆ ನಿನ್ನ ಮನಸ್ಸು ಮೃದುವಾಗಲಿ, ಬೆಣ್ಣೆ ಅಂತ ಆಗಲಿ. ಬೆಣ್ಣೆ ಏನಾಗ್ತದ ಮುಂದೆ? ಅದು ಬೆಣ್ಣೆ ಅಂತ ಬಹಳ ಚಂದ ಕೊಟ್ಟದು. ಬೆಣ್ಣೆ ಆದ ಮೇಲೆ ಮುಂದ ತುಪ್ಪ ಆಗ್ತದೆ. ತುಪ್ಪ ಆದ ಮೇಲೆ ಮತ್ತೆ ಮರಳಿ ಕೂಡುವುದೇ ಹಾಲಿನೊಳಂದ್ರು. ಹಂಗೆ ಯಾವಾಗ ನೀ ಪರಮಾತ್ಮನ ಕಡೆ ಬಂದಿದ್ದಿ, ಪರಮಾತ್ಮನ ದೇವರಾನ ಇವನೇ ಸಿದ್ಧಾರೂಢ ಅಂತ ನಂಬಿದ್ದೆ ಅಂದ್ರೆ ನೀ ಮತ್ತೆ ತೇಲಬೇಕೆ ವಿನ ಕೆಳಗೆ ಹೋಗಂಗಿಲ್ಲ. ನಿನಗೆ ಇಷ್ಟವಾದ ದೇವರನ್ನು ಮಾಡ್ರಿ, ನೀವು ಬರೀ ಸಿದ್ಧಾರೂಢ ಅಂತ ಹೇಳಂಗಿಲ್ಲ. ದೇವನೊಬ್ಬ, ನಾಮ ಹಲವು. ನಿಮ್ಮ ಭಕ್ತಿಗೆ ಯಾವ ದೇವನನ್ನ ಮಾಡ್ರಿ. ಈ ರೀತಿ ಮಾಡದೆ ಬಿಟ್ಟು ನೀನು ಏನೇನು ಮಾಡಿದರೆ ಅದು ಪೂಜೆ ಆಗುವುದಿಲ್ಲ. ಇದರಿಂದ ಏನು ಆಗ್ತದ ಅಂತ ಹೇಳಿದರೆ ಭಗವದ್ ಭಕ್ತಿ ಹೋಗ್ತದ, ಭಗವಂತನಿಂದ ಆಪತ್ತಿಗೆ ಕಾರಣ ಆಗ್ತದ. ನೋಡಿ, ಪರಮಾತ್ಮನಲ್ಲಿ ಭಕ್ತಿ ಯಾವಾಗ ಹೋಯ್ತಿಲ್ಲ, ನಾವು ಆಪತ್ತುಗಳು ಕಟ್ಟಿಟ್ಟ ಬುತ್ತಿ ಅಂತಿಕವು. ಆಪತ್ತಂದ್ರೆ ಕಷ್ಟ ದುಃಖ ಅಂತೇನಾವಲ್ಲ. ಇವೆಲ್ಲ ಯಾವಾಗ ಶುರುವಾಗ್ತವ ಅಂದ್ರೆ ನಾವಿಟ್ಟಂತ ಗುರುವಿನಲ್ಲಾಗಲಿ ದೇವರಲ್ಲಾಗಲಿ ಆ ಭಕ್ತಿಯನ್ನ ಒಂದು ಸಲ ಇಟ್ಟದ್ದು ಯಾವಾಗ ತಕ್ಕಂತೆ ಅವತ್ತ ನೀನು ಶುರುವಾಗ್ತದ ನೋಡಿ. ಮೊದಲೇ ಇಡುವಾಗ ನೀವು ವಿಚಾರ ಮಾಡಿ ಇಡು, ಇಡುವಾಗ ನೀವು ವಿಚಾರ ಮಾಡಿಡು. ಇಟ್ಟ ಮೇಲೆ ನೀನು ಎಡವಕ್ಕೆ ಹೋಗಬೇಡ. ಇಟ್ಟ ಮೇಲೆ ಎಡವಿದೆ ಅಂದ್ರೆ ನೀನು ಹಗಲು ಕಂಡ ಬಾವಿಗಳು ರಾತ್ರಿ ಬಿದ್ದಂತೆ. ಹಗಲತ್ತು ನೋಡ್ಯಾನ ರಾತ್ರಿ ಹೋಗಿ ಬಿಡ್ತಾನೆ. ರಾತ್ರಿ ನೋಡ್ಯಪ್ಪ ಸರಿ ಕಾಣಲ್ಲ, ಹಗಲತ್ತು ಬಿಡ್ಡ ಆಪಸ್ಸಮಯ ಹಗಲತ್ತ ನೋಡ್ಯಾನ ಪಕ್ಕ ಇಂತಲ್ಲೇ ಬಾವಿ ಆದಂತ ಹೋಗಿ ಬಿಡ್ತಾರೇನ ಅವರು. ಹಗಲು ಕಂಡ ಬಾವಿಗೆ ರಾತ್ರಿ ಹಾರಿದಂತೆ. ಹಾಗಾಗಿ ಇಲ್ಲಿ ಹೇಳ್ತಕ್ಕಂಥ ಮಾತು, ಪರಮಾತ್ಮನಿಗೆ ಯಾವತ್ತು ಆತನಿಗೆ ದುಃಖನೂ ಬೇಕಾಗಿಲ್ಲ, ನಿನ್ನಿಂದ ಏನು ಬೇಕಾಗಿಲ್ಲ. ಅವನು ಆನಂದವಾಗಿ ಏನಿಲ್ಲ, ಆನಂದವಾಗಿ ಇದ್ದವನಲ್ಲಿಗೆ ನೀನು ಆನಂದವಾಗಿ ಹೋದಂದ್ರೆ ನಿನಗೆ ಆತಗೆ ಸಂಬಂಧ ಆಗ್ತದೆ. ಬಾಪ ಕೂಡ ಅಂತನ ಮೊದಲು ಹೇಳಿದ್ನಲ್ಲ, ಒಬ್ಬರು ನಮ್ಮ ಮನೆಗೆ ಬರ್ಬೇಕಾದ್ರೆ ಸಮಾನ ಗುಣ ಇರ್ಬೇಕು.
ಏ ಬಾಪ ಕೂಡಂತನ ಇಲ್ಲ ನಾ ಆತ ಕುಂತು ಆಮೇಲೆ ನಮ್ ಕಡೆ ಒಂದ್ಸಲ ಬಂದ ಬಾಪ ಅಂತನ ಸುಮ್ಮನೆ ಹೋಗ್ತಾನೆ, ಸುಮ್ಮನೆ ಹೋಗೋದಿಲ್ಲ ಅವ್ರು. ನಮ್ಮನೆ ಒಂದ್ ಕಪ್ ಚಹಾ ಕುಡಿದ್ರೆ ನಮ್ ಕಡೆ ಬಂದಾಗ ಬರ್ರಿ ನಮ್ಮನೆ ಒಂದ್ ಕಪ್ ಚಹಾ ಕುಡಿದು ಹೋಗ್ರಂತಾರಿಲ್ಲ. ಮತ್ತೆ ಅವನ ಆನಂದವಾಗಿ ಇದ್ದವನಲ್ಲಿಗೆ ನೀವು ಹೋದೆ ಅಂದ್ರೆ ಅವನ ಆನಂದ ಉಣಿಸ್ಯಾನಂದ್ರೆ ನೀನು ಅವನಿಗೆ ಆನಂದನೇ ಕೊಡ್ಬೇಕು, ದುಃಖ ಕೊಡ್ಬೇಕು. ಅದಕ್ಕೆ ನೀನು ಮೊದಲು ಆನಂದವಾಗಿರುವಂತ ಪರಿಪೂರ್ಣವಾಗಿರ್ತಕ್ಕಂಥ ಜಗತ್ತನ್ನ ಬಿಟ್ಟು ಇರಲಾರ್ದಂತ ಪರಮಾತ್ಮನನ್ನ ಪೂಜಿಸು ಎಲ್ಲಿ ಹೃದಯಾಬ್ಜದೋಳು ಅಂದ್ರು. ನಿನ್ನ ಮನಸ್ಸಿನಲ್ಲೇ ಪೂಜೆ ಮಾಡು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರು. ಮತ್ತೆ ನಾಳೆ ದಿನ ಮುಂದಿನ ನುಡಿಯನ್ನು ಆಧಾರವಾಗಿಟ್ಟುಕೊಂಡು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ವಾಕ್ ಪುಷ್ಪಗಳನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನ ಹೇಳೋಣ. ಗುರುರಾಜ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಮೋಕ್ಷವಾನ ಶಂಕರ ನಾಮ ಉಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗನುಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಶರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. श्रीमंजगुरु सिद्धारूढ़ महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद महाराज की जय. श्री सद्गुरु अभिनव महाराज की जय. सकल साधु संत महाराज की जय. जय मंगलम जय नमः पार्वती शिव महादेव.